ನಮಸ್ಕಾರ ನನ್ನೆಲ್ಲ ಆತ್ಮೀಯ ಆಧ್ಯಾತ್ಮಿಕ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ. ಮೊನ್ನೆ ವಿಡಿಯೋದಲ್ಲಿ ನಾವು ರೇಖಿಯ ಉಪಯೋಗಗಳನ್ನು ತೆಗೆದುಕೊಳ್ಳೋಕ್ಕೆ ಯಾರಿಗೆಲ್ಲ ಕಷ್ಟ ಆಗುತ್ತೆ, ಯಾರೆಲ್ಲ ರೇಖಿ ದೀಕ್ಷೆಯನ್ನು ಪಡ್ಕೊಳ್ಳೋದಕ್ಕಾಗೋದಿಲ್ಲ, ಯಾರೆಲ್ಲ ರೇಖಿಯನ್ನು ಅಭ್ಯಾಸ ಮಾಡೋಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾದಂತಹ ಚರ್ಚೆಯನ್ನು ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ರೇಖಿಯನ್ನು ಕಲಿಬಹುದು, ಯಾರು ರೇಖಿಯನ್ನು ಕಲಿಬೇಕು, ಯಾರು ಕಲಿಯಲೇಬೇಕು ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಮಾತಾಡೋಣ. ನಮಗೆ ಗೊತ್ತಿರೋ ಹಾಗೆ ರೇಖಿ ಅನ್ನೋದು ನೇರ ಚಿಕಿತ್ಸೆ ಹಾಗೂ ಪರ್ಯಾಯ ಚಿಕಿತ್ಸೆಯ ರೂಪವಾಗಿಯೂ ಬಳಸಲ್ಪಡುತ್ತಿದ್ದು, ದೇಹ, ಮನಸ್ಸು ಮತ್ತು ಆತ್ಮದಲ್ಲಿ ಚಿಕಿತ್ಸೆ ಮತ್ತು ಸಮತೋಲನವನ್ನು ಕಾಪಾಡಲು ಪ್ರಾಣಶಕ್ತಿಯ ಜೊತೆಗೆ ವಿಶ್ವಶಕ್ತಿಯ ಸಂಯೋಗಗೊಂಡಿರುವಂತಹ ಒಂದು ಅಪರೂಪದ ಸಾಧನೆಯ ವಿದ್ಯೆಯಾಗಿದೆ. ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರೂ ರೇಖೆಯನ್ನು ಕಲಿಯೋದು ಏನೂ ಅನಿವಾರ್ಯ ಅಲ್ಲ. ಜೊತೆಗೆ ಎಷ್ಟೋ ಜನರಿಗೆ ಇದರ ಅವಕಾಶ ಕೂಡ ಸಿಗೋದಿಲ್ಲ. ಯಾಕೆಂದರೆ ಎಷ್ಟೋ ಜನರಿಗೆ ಇಂತಹದ್ದೊಂದು ಸರಳವಾದಂತಹ ವಿದ್ಯೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯೇ ಇರೋದಿಲ್ಲ. ಆದರೂ ಸಹ ಕೆಲವರು ಈ ವಿದ್ಯೆಯನ್ನು ಕಲಿತರೆ ಖಂಡಿತವಾಗಿ ಜೀವನದಲ್ಲಿ ಪವಾಡಗಳನ್ನು ಸೃಷ್ಟಿ ಮಾಡ್ಕೋಬೋದು. ಯಾರೆಲ್ಲ ಈ ರೇಖೆಯನ್ನು ಕಲಿಬೋದು ಮತ್ತು ಕಲಿಯಲೇಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಯಾರ್ಯಾರಿಗೆ ಸಮಗ್ರ ಚಿಕಿತ್ಸೆಯ ವಿಷಯದಲ್ಲಿ ಆಸಕ್ತಿ ಹೊಂದಿರ್ತಾರೆ, ಕೆಲವರಿಗೆ ಎಲ್ಲ ವಿಷಯಗಳಿಗೂ ಒಂದೇ ಚಿಕಿತ್ಸೆ ಬೇಕು ಅಥವಾ ಒಂದೇ ಸಾಧನೆಯಿಂದ ತಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತೆ. ಅದು ದೈಹಿಕವಾದಂತಹ ಆರೋಗ್ಯ ಇರ್ಬೋದು, ಭಾವನಾತ್ಮಕವಾದಂತಹ ಸಮತೋಲನ ಇರ್ಬೋದು, ಮಾನಸಿಕವಾದಂತಹ ದೃಢತೆ ಇರ್ಬೋದು, ವ್ಯಕ್ತಿತ್ವ ವಿಕಸನ ಮಾಡ್ಕೋಬೇಕಾಗಿರ್ಬೋದು, ಹಣಕಾಸಿನ ಪರಿಸ್ಥಿತಿನ ಸುಧಾರಿಸ್ಕೋಬೇಕಾಗಿರ್ಬೋದು, ಸಾಮಾಜಿಕವಾದಂತಹ ಮಾನ್ಯತೆಯನ್ನು ಪಡ್ಕೋಬೇಕು ಅಂದ್ಕೊಂಡಿರ್ಬೋದು. ಅದೆಲ್ಲವನ್ನು ಯಾವುದಾದ್ರೂ ಒಂದು ಸಾಧನೆಯ ಅಭ್ಯಾಸದಿಂದ ಪರಿಹಾರ ಮಾಡ್ಕೋಬೇಕು ಅಥವಾ ಸಾಧನೆ ಮಾಡ್ಕೋಬೇಕು ಅಂದ್ಕೊಂಡಿರುವ ಯಾರಾದರೂ ಇದ್ದರೆ ಅವರು ರೇಖಿಯನ್ನು ಕಲೀಲೇಬೇಕಾಗತ್ತೆ. ಯಾಕೆಂದರೆ ಹೀಗೆ ಸಮಗ್ರ ಚಿಕಿತ್ಸೆಯ ರೂಪದಲ್ಲಿ ರೇಖಿ ಒಂದೇ, ಬೇರೆಲ್ಲ ಪದ್ಧತಿಗಳಲ್ಲಿ ನಿಮಗೆ ದೈಹಿಕವಾಗಿ ಕೆಲವೊಂದು ಚಿಕಿತ್ಸೆ ನಡೆಸ್ತವೆ, ಕೆಲವೊಂದು ಮಾನಸಿಕವಾಗಿ ನಿಮ್ಮನ್ನು ಸರಿ ಮಾಡುವಂತಹ ವಿದ್ಯೆಗಳಿದ್ದಾವೆ, ಮತ್ತು ಕೆಲವು ವಿಧಾನಗಳು ನಮ್ಮ ಹಣಕಾಸನ್ನು ಕೂಡ ವೃದ್ಧಿಪಡಿಸುವಂತಹ ವಿಧಾನಗಳಿದ್ದಾವೆ. ಕೆಲವೊಂದು ಸಾಮಾಜಿಕವಾಗಿ ಯಶಸ್ಸನ್ನು ಕೊಟ್ಟರೆ, ಕೆಲವೊಂದು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ನೀಡುವಂತಹ ಎಷ್ಟೊಂದು ಪದ್ಧತಿಗಳಿದ್ದಾವೆ. ಆದರೆ ಎಲ್ಲವೂ ಸಾಧನೆ ಮಾಡಬಹುದಾದಂತಹ ಒಂದೇ ಒಂದು ವಿದ್ಯೆ ಅಂದರೆ ಅದು ರೇಖಿ. ಜೊತೆಗೆ ಈಗ ಬೇರೆ ಯಾವುದಾದ್ರು ನೀವು ಸಾಧನೆ ಮಾಡ್ತಾಯಿದ್ರೂ ಕೂಡ ಅದಕ್ಕೆಲ್ಲವಕ್ಕೂ ಪೂರಕವಾಗಿ ಕೆಲಸ ಮಾಡುವಂತಹ ವಿದ್ಯೆ ರೇಖಿಯಾಗಿರೋದ್ರಿಂದ ಒಂದು ರೇಖಿ ಇಟ್ಕೊಂಡು ನೀವು ಈ ಎಲ್ಲ ರೀತಿಯಾದಂತಹ ಸಮತೋಲನವನ್ನು ಸಾಧಿಸಬಹುದು ಮತ್ತು ಅದರಲ್ಲಿ ಅಭಿವೃದ್ಧಿಯನ್ನು ಕೂಡ ಪಡ್ಕೋಬಹುದು ಎಲ್ಲ ಕ್ಷೇತ್ರದಲ್ಲಿ ಅಂತ ಹೇಳ್ಬೋದು. ಆದ್ದರಿಂದ ಎಲ್ಲ ಬೀಗಕ್ಕೂ ಒಂದೇ ಕೀಲಿ ಕೈಯನ್ನು ಹುಡುಕ್ತಾ ಇರೋರು ಯಾರಾದರೂ ಇದ್ದರೆ ಅವರು ರೇಖಿಯನ್ನು ಕಲಿತು ಅಭ್ಯಾಸ ಮಾಡೋದು ತುಂಬ ಉತ್ತಮ. ಜೊತೆಗೆ ಈಗಾಗಲೇ ಆರೋಗ್ಯ ಕ್ಷೇತ್ರದಲ್ಲಿ ಯಾರಾದರೂ ಕೆಲಸ ಮಾಡ್ತಿರೋರಿದ್ದರೆ, ಉದಾಹರಣೆಗೆ ಡಾಕ್ಟರ್ಸ್ ಆಗಿರ್ಬೋದು, ದಾದಿಯರು, ನರ್ಸುಗಳಾಗಿರ್ಬೋದು, ಮಸಾಜ್ ಥೆರಪಿಸ್ಟ್ಗಳಾಗಿರ್ಬೋದು, ನಾಟಿ ವೈದ್ಯರು, ಅಕ್ಯುಪಂಕ್ಚರಿಸ್ಟು, ಹೋಮಿಯೋಪತಿ ಡಾಕ್ಟರ್ಸ್ ಇದ್ದರೆ, ಈ ಭೂತ ವೈದ್ಯರು ಅಂತ ಹೇಳ್ತಾರೆ ಅವರು, ಮತ್ತು ಕೆಲವೊಂದು ಆರೋಗ್ಯ ಸಲಹೆಗಳನ್ನು ಕೊಡುವಂತಹ ವೃತ್ತಿಯಲ್ಲಿರುವಂತಹ ಮಾನಸಿಕ ತಜ್ಞರಿರ್ಬೋದು. ಈಗಾಗಲೇ ಈ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡಿ ಒಂದು ಕೌಶಲ್ಯವನ್ನು ಗಳಿಸ್ಕೊಂಡಿರ್ತಾರೆ. ಅದನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಮತ್ತು ತಮ್ಮ ಗ್ರಾಹಕರು ಅಥವಾ ರೋಗಿಗಳಿಗೆ ಹೆಚ್ಚಿನ ಒಂದು ಸಪೋರ್ಟನ್ನು ಕೊಡೋದಕ್ಕೆ ರೇಖಿಯನ್ನು ಕಲಿತ್ಕೊಂಡ್ರೆ ತುಂಬ ಅದ್ಭುತವಾದಂತಹ ಪರಿಣಾಮವನ್ನು ತೋರಿಸ್ಬೋದು. ಯಾರ್ಯಾರಿಗೆ ಮಾನಸಿಕವಾಗಿ ಖಿನ್ನತೆಯಲ್ಲಿರ್ತಾರೆ, ಅತಿಯಾದ ಒತ್ತಡದಲ್ಲಿದ್ದರೆ ಅಥವಾ ಮಾನಸಿಕವಾಗಿ ಆತಂಕದ ಸಮಸ್ಯೆಯನ್ನು ಯಾರು ಅನುಭವಿಸ್ತಿದ್ರೆ, ಆತ್ಮವಿಶ್ವಾಸದ ಕೊರತೆಯನ್ನು ಅನುಭವಿಸ್ತಿದ್ರೆ ರೇಖಿಯನ್ನು ಕಲಿತ್ಕೊಳ್ಳೋದು ತುಂಬ ಉತ್ತಮ ಆಯ್ಕೆಯಾಗಿರುತ್ತೆ. ಅವರಿಗೆ ದೈಹಿಕವಾದ ಸಮಸ್ಯೆಗಳು ಕಣ್ಣಿಗೆ ಕಾಣ್ತವೆ ಮತ್ತು ಅದರ ಬಗ್ಗೆ ನಿರಂತರವಾದಂತಹ ಸಂಶೋಧನೆಗಳು ನಡೀತಿರೋದ್ರಿಂದ ಅವುಗಳನ್ನು ಹೇಗೋ ಗುಣಪಡಿಸ್ಕೋಬಹುದು. ಆದರೆ ಮಾನಸಿಕವಾದ ಸಮಸ್ಯೆಗಳು ಹಾಗೂ ಭಾವನಾತ್ಮಕವಾದಂತಹ ಸಮಸ್ಯೆಗಳನ್ನು ಯಾರಿಗೂ ತೋರಿಸೋದಕ್ಕಾಗೋದಿಲ್ಲ. ಎಷ್ಟೋ ಜನರಿಗೆ ಅದನ್ನು ವಿವರಿಸೋದಕ್ಕೂ ಕೂಡ ಆಗೋದಿಲ್ಲ. ದೈಹಿಕವಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಸಣ್ಣ ಸಣ್ಣ ಊರಿನಲ್ಲೂ ಡಾಕ್ಟರ್ಸ್ಗಳಿರ್ತಾರೆ. ಆದರೆ ಮಾನಸಿಕ ಸಮಸ್ಯೆಗಳ ಚಿಕಿತ್ಸೆಗಳಿಗೆ ಕೆಲವೊಂದು ದೊಡ್ಡ ನಗರಗಳಲ್ಲಿ
ಆ ಥರದ ಒಂದು ಸೌಲಭ್ಯ ಸಿಗ್ಬೋದು. ಆದ್ದರಿಂದ ಇದನ್ನು ಬಹಳ ಸುಲಭವಾಗಿ ಹೊರಗಡೆ ಬರೋದು ಕಷ್ಟ. ಆದರೆ ರೇಖಿಯಂತಹ ವಿದ್ಯೆಗಳು ಅವುಗಳನ್ನು ಕ್ರಮೇಣವಾಗಿ ಪರಿಹರಿಸ್ತಾ ಹೋಗ್ತವೆ. ಅದಕ್ಕೆ ಅತ್ಯುತ್ತಮ ಚಿಕಿತ್ಸೆಯಾಗಿಯೂ ಕೆಲಸ ಮಾಡುತ್ತೆ. ಆದ್ದರಿಂದ ಆ ಥರ ಒತ್ತಡದಲ್ಲಿರುವವರು, ಆತಂಕದ ಮನಸ್ಥಿತಿ ಇರೋರು ರೇಖಿಯನ್ನು ಕಲಿತುಕೊಳ್ಳೋದು ತುಂಬ ಒಳ್ಳೆಯದು. ಯಾರಾದರೂ ಆಧ್ಯಾತ್ಮಿಕವಾದ ಅನ್ವೇಷಕರಿದ್ದರೆ ಅಥವಾ ಸಾಧಕರಿದ್ದರೆ, ಬಹಳಷ್ಟು ಆಧ್ಯಾತ್ಮಿಕ ಸಾಧನೆ ನಡೆಸೋರು ಬೇರೆ ರೀತಿಯ ಪದ್ಧತಿಗಳನ್ನ ಅನುಸರಿಸೋದಿಲ್ಲ. ಯಾಕಂದರೆ ನೀವು ಯಾವುದೇ ಒಂದು ಸಾಧನೆ ಮಾಡಬೇಕಂದ್ರೆ ಒಂದು ಪದ್ಧತಿಯಿಂದ ಆಳವಾಗಿ ಹೋದಾಗ ಅದು ಒಂದು ಆಧ್ಯಾತ್ಮಿಕವಾದಂತಹ ಸಾಧನೆಗಳಾಗುತ್ತೆ. ಬಹುತೇಕ ಸಂದರ್ಭದಲ್ಲಿ ಅದು ಒಂದಕ್ಕೊಂದು ವಿರುದ್ಧವಾಗಿರುವಂಥ ಸಂಭವ ಕೂಡ ಇರುತ್ತೆ. ಕೆಲವೊಮ್ಮೆ ಯಾವುದೋ ಧರ್ಮವನ್ನು ಅನುಸರಿಸೋರು ಇನ್ನೊಂದು ಧರ್ಮದ ಪದ್ಧತಿಯನ್ನು ಅನುಸರಿಸೋದು ಕೂಡ ಕಷ್ಟ ಆಗುತ್ತೆ. ಆದರೆ ರೇಖಿ ಒಂದು ಶುದ್ಧವಾದಂತಹ ಶಕ್ತಿಯಾಗಿರೋದ್ರಿಂದ ಹಾಗೂ ಯಾವುದೇ ಧರ್ಮಕ್ಕೆ ಸೇರದ ಧರ್ಮಾತೀತವಾದಂತಹ ಆದರೆ ಎಲ್ಲ ಧರ್ಮಕ್ಕೆ ಹೊಂದಿಕೊಳ್ಳುವಂತಹ ಸಾಧನೆಯಾದ್ದರಿಂದ ಬಹುತೇಕ ಸಾಧನೆಗಳಿಗೆ ಅದು ಪೂರಕವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಆಧ್ಯಾತ್ಮಿಕ ವಿಷಯಗಳ ಅರಿವು ಇಲ್ಲದೆ ಇದ್ದವರು ಆದರೆ ಆಸಕ್ತಿ ಇರೋರು ರೇಖಿ ಕಲಿತು ಸಾಧನೆ ಮಾಡ್ತಾ ಹೋದರೆ ಆಧ್ಯಾತ್ಮಿಕವಾಗಿ ಉನ್ನತಿಯ ಕಡೆಗೆ ಹೋಗ್ತಾರೆ. ಎಷ್ಟೋ ಜನ ಮೊದಲು ರೇಖಿಯಿಂದ ಶುರು ಮಾಡಿ ತಮ್ಮ ಸಾಧನೆಯನ್ನು ನಂತರ ದಿನಗಳಲ್ಲಿ ಬೇರೆ ಆಧ್ಯಾತ್ಮಿಕ ವಿದ್ಯೆಗಳನ್ನು ಕಲಿತು ಇನ್ನೂ ಎತ್ತರಕ್ಕೆ ಹೋದವರು ಇದ್ದಾರೆ. ಕೇವಲ ರೇಖಿಯಿಂದಲೂ ತುಂಬ ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟದವರಿದ್ದಾರೆ. ಆದ್ದರಿಂದ ಆಧ್ಯಾತ್ಮಿಕ ಸಾಧನಾಕಾಂಕ್ಷಿಗಳು ರೇಖಿ ಕಲಿಯೋದು ತುಂಬ ಒಳ್ಳೆಯದು. ಇನ್ನು ಗೃಹಿಣಿಯರು ತಮ್ಮ ಮನೆಯನ್ನು ಸಲಹುವಂತಹ ಕುಟುಂಬದ ಯೋಗಕ್ಷೇಮದ ಹೊಣೆ ಹೊತ್ತಿರುವಂತಹ ಗೃಹಿಣಿಯರು ರೇಖಿಯನ್ನು ಕಲಿತರೆ ತುಂಬ ಉಪಯೋಗಕರ ಆಗಿರುತ್ತೆ. ಎಷ್ಟೋ ಬಾರಿ ಇಡೀ ಮನೆಯ ಕೇಂದ್ರ ಬಿಂದುವೇ ಯಾರಾಗಿರ್ತಾರೆ? ಗೃಹಿಣಿಯರಾಗಿರ್ತಾರೆ. ಸಂಪೂರ್ಣ ಮನೆ ಹಾಗೂ ಮನೆಯವರ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ಹೊತ್ತಿರ್ತಾರೆ. ಅಂತಹವರು ರೇಖೆಯನ್ನು ಕಲಿತರೆ ತನ್ನ ಮಕ್ಕಳ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿರ್ಬೋದು, ಮಕ್ಕಳಿಗೆ ಒಂದು ಸಕಾರಾತ್ಮಕತೆಯನ್ನು ಕಲಿಸುವಂತಹ ವಿಷಯದಲ್ಲಿರ್ಬೋದು, ತನ್ನನ್ನು ತಾನು ಸಂಭಾಳಿಸ್ಕೊಳ್ಳೋದು, ತನ್ನ ಗಂಡ ಮನೆ ಮಕ್ಕಳನ್ನ ನಿರ್ವಹಣೆ ಮಾಡುವಂತಹ ವಿಚಾರಕ್ಕೆ ರೇಖಿಯ ಸಹಾಯವನ್ನು ಪಡ್ಕೋಬೋದು. ಜೊತೆಗೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಈ ಎಲ್ಲ ಜವಾಬ್ದಾರಿಯನ್ನು ತನ್ನ ಆರೋಗ್ಯ, ತನ್ನ ವಿಶ್ರಾಂತಿ, ಆಸೆ ಆಕಾಂಕ್ಷೆಗಳಿಗೆ ಗಮನ ಕೊಡದೇ ನಿರ್ವಹಿಸಬೇಕಾಗಿರುತ್ತೆ. ನಿತ್ಯದ ರೇಖಿ ಅಭ್ಯಾಸ ಅವರಿಗೆ ಒಂದು ವಿಶ್ರಾಂತಿಯನ್ನು, ಶಕ್ತಿಯನ್ನು, ತೃಪ್ತಿಯನ್ನು ಹಾಗೂ ಮನೋದೈಹಿಕ ಬಲವನ್ನು ಒದಗಿಸುವುದರಿಂದ ತಮ್ಮ ಬಗ್ಗೆ ತಾವೇ ಒಂದು ಸ್ವಾಭಿಮಾನವನ್ನು ಹೊಂದೋದಕ್ಕೆ ರೇಖಿ ಖಂಡಿತ ಸಹಾಯ ಆಗುತ್ತೆ. ಆದ್ದರಿಂದ ಗೃಹಿಣಿಯರು ರೇಖೆಯನ್ನು ಕಲಿಯೋದು ತುಂಬ ಉಪಯೋಗಕರ ಆಗಿರುತ್ತೆ. ಇನ್ನು ತುಂಬ ಜನಕ್ಕೆ ತಾವೇನೋ ಸೇವೆ ಮಾಡಬೇಕು ಅಂತಿರುತ್ತೆ. ಈಗಿನ ಕಾಲದಲ್ಲಿ ಸೇವೆ ಅಂತ ಅಂದರೆ ದುಡ್ಡು ಕೊಡೋದು ಅಂತ ಒಂದು ಅರ್ಥ ಇದೆ. ಆದರೆ ಸೇವೆ ಅಂದರೆ ಅಷ್ಟು ಮಾತ್ರ ಅಲ್ಲ. ಈಗ ವಯಸ್ಸಾದ ಕಾಲದಲ್ಲಿ ತಮ್ಮ ಸೇವೆನ ಯಾರೋ ಮಾಡಲಿ ಅಂತ ಅನ್ನೋದಕ್ಕಿಂತ ತಮ್ಮ ಸೇವೆಯನ್ನು ತಾವೇ ಮಾಡ್ಕೊಳ್ಳೋ ಬಯಸುವಂತಹವ್ರು ಯಾರಾದರೂ ಇದ್ದರೆ, ಅಥವಾ ವಯಸ್ಸಾದಾಗ ಬೇರೆಯವರಿಂದ ಸೇವೆ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿನೇ ಬರಬಾರ್ದು ವಯಸ್ಸಿದ್ದಾಗಲೇ ರೇಖೆಯನ್ನು ಕಲಿತು ಸಾಧನೆ ಮಾಡ್ಕೊಳ್ಳೋದು ತುಂಬ ಉತ್ತಮ. ವಯಸ್ಸಾದಂತಹ ತಂದೆ ತಾಯಿಯರ ಅಥವಾ ಹಿರಿಯರ ಸೇವೆಯನ್ನು ಮಾಡಬೇಕು ಅಂದ್ಕೊಂಡಿರೋರು ರೇಖೆಯನ್ನು ಕಲಿತು ರೇಖಿ ಹೀಲಿಂಗ್ ಮಾಡ್ತಾ ತಂದೆ ತಾಯಿಯ ಸೇವೆ ಮಾಡೋದು ಅವರಿಗೆ ಸಲ್ಲಿಸುವ ಅತ್ಯಂತ ದೊಡ್ಡ ಸೇವೆ ಹಾಗೂ ಕೃತಜ್ಞತೆ ಆಗಿರುತ್ತೆ ಖಂಡಿತವಾಗೂ. ಇದರಿಂದ ತಂದೆ ತಾಯಿ ಹಾಗೂ ವಯಸ್ಸಾದವರ ಜೊತೆಗೆ ತಾವು ಕೂಡ ಹೀಲಾಗ್ತೀರಿ. ಅದರ ಪ್ರಯೋಜನವೂ ಕೂಡ ಪಡ್ಕೊಳ್ಬೋದು. ಜೊತೆಗೆ ಮಕ್ಕಳಿದ್ದರೆ, ಚಿಕ್ಕ ಮಕ್ಕಳಿದ್ದರೆ ಆ ಮಕ್ಕಳಿಗೆ ರೇಖಿ ಒಂದು ಹೀಲಿಂಗ್ ಮಾಡೋದ್ರಿಂದ ಅವರನ್ನು ಪಾಸಿಟಿವ್ ಆಗಿ ಬೆಳೆಸುವಂತಹ ಒಂದು ಅದ್ಭುತವಾದಂತಹ ಅವಕಾಶ ಉಂಟಾಗುತ್ತೆ. ಆದ್ದರಿಂದ ಯಾರಾದರೂ ಸೇವೆ ಮಾಡಬೇಕು, ಹಿರಿಯರ ಸೇವೆ ಮಾಡಬೇಕು ಅಂದ್ಕೊಂಡಿದ್ದರೆ ಅವರು ಖಂಡಿತವಾಗಿ ರೇಖಿಯನ್ನು ಕಲಿತು ಆ ಮೂಲಕವಾಗಿ ತಾವು ಸೇವೆ ಮಾಡೋದರ ಜೊತೆಗೆ ತಾವು ಕೂಡ ಬೆಳೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳು ಓದೋದ್ರಲ್ಲಿ ಏಕಾಗ್ರತೆ ಇವತ್ತಿನ ಕಾಲದಲ್ಲಿ ಇರೋದಿಲ್ಲ. ಬಹಳಷ್ಟು ಮನಸ್ಸು ಚಂಚಲ ಆಗುವಂತಹ ವಿಷಯಗಳು, ವಸ್ತುಗಳು ನಮ್ಮ ಕಣ್ಮುಂದೆ ಇರುತ್ತೆ. ಆದ್ದರಿಂದ ಯಾರಾದರೂ ಓದಿನಲ್ಲಿ ಏಕಾಗ್ರತೆ ಗಳಿಸಬೇಕು ಅಂದ್ಕೊಂಡವರು, ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಗಳಿಸ್ಕೋಬೇಕು ಅಂದ್ಕೊಂಡಿರುವಂತಹ ವಿದ್ಯಾರ್ಥಿಗಳು ತಮ್ಮ ಹದಿಹರೆಯದ ಮನೋದೈಹಿಕ ಬದಲಾವಣೆಯ ಸಮಯದಲ್ಲಿರುವ ಆಗುವಂತಹ ಭಾವನಾತ್ಮಕ ಅಸಮತೋಲನವನ್ನು ಸರಿಪಡಿಸ್ಕೋಬೇಕು ಅಂದ್ಕೊಂಡಿರೋರು ತಮ್ಮ ಜೀವನದ ಗುರಿಯ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಹೊಂದೋದಕ್ಕೆ, ತುಂಬ ಜನಕ್ಕೆ ತುಂಬ ದೊಡ್ಡ ಗೊಂದಲ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ. ಅದರಿಂದ ಹೊರಗಡೆ ಬರೋದಕ್ಕೆ ವಿದ್ಯಾರ್ಥಿಗಳು ರೇಖೆಯನ್ನು ಕಲಿತು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ
ದೊಡ್ಡ ಸಾಧನೆ ಮಾಡೋದರಲ್ಲಿ ಯಾವ ಸಂಶಯನೇ ಇಲ್ಲ. ಜೀವನದಲ್ಲಿ ತಾವು ಅಂದುಕೊಂಡಿರುವಂತಹ ಯಶಸ್ಸನ್ನು ಖಂಡಿತವಾಗಿ ಅವರು ಗಳಿಸ್ಕೋಬೋದು. ಯಾವುದರಿಂದ? ರೇಖಿಯಿಂದ. ಇನ್ನು ಜೀವನದಲ್ಲಿ ಯಶಸ್ಸಾಗಬೇಕು ಅಂತ ಅಂದ್ಕೊಂಡಿರೋರು, ಜೀವನದಲ್ಲಿ ಎಲ್ಲರೂ ಹುಟ್ಟುವಾಗಲೇ ಶ್ರೀಮಂತರಾಗಿರೋಲ್ಲ ಅಥವಾ ದೊಡ್ಡ ಮಟ್ಟದ ಆತ್ಮವಿಶ್ವಾಸವನ್ನು ಪಡ್ಕೊಂಡು ಹುಟ್ಟಿರೋದಿಲ್ಲ. ಕೆಲವರಿಗೆ ತಮ್ಮ ಗುರಿಯ ಬಗ್ಗೆ ಸ್ಪಷ್ಟತೆಯೇ ಇರೋದಿಲ್ಲ. ಆದರೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಅನ್ನುವಂಥ ಅಭಿಲಾಷೆ ಇರುತ್ತೆ. ಅಂತಹವರು ರೇಖಿ ಕಲಿತು ನಿತ್ಯ ಸಾಧನೆ ಮಾಡೋದ್ರಿಂದ ಕ್ರಮೇಣ ಜೀವನದಲ್ಲಿ ಗುರಿಯ ಬಗ್ಗೆ ಒಂದು ಸ್ಪಷ್ಟತೆ ಉಂಟಾಗುತ್ತೆ. ಹಾಗೂ ಸಮಾಜದಿಂದ ಒಂದು ನೆರವು ಸಿಗ್ತಾ ಹೋಗುತ್ತೆ. ಆತ್ಮವಿಶ್ವಾಸ ಕೂಡ ವೃದ್ಧಿಯಾಗ್ತಾ ಹೋಗುತ್ತೆ. ಇದೆಲ್ಲ ಆಗೋದ್ರಿಂದ ಯಶಸ್ಸು ತಾನಾಗಿ ತಾನೇ ಬರ್ತಾ ಹೋಗುತ್ತೆ. ಆದ್ದರಿಂದ ಈ ರೀತಿಯಾದಂತಹ ಯಶಸ್ಸು ಬೇಕಾದವರು ರೇಖಿಯನ್ನು ಕಲ್ತ್ಕೋಬೇಕು. ಯಾರಿಗೆ ಜೀವನದಲ್ಲಿ ಒಂದು ಗುರಿ ಇದ್ದು ಅದನ್ನು ಸಾಧಿಸೋದಕ್ಕೆ ಯಾರು ತಮ್ಮ ಆತ್ಮಬಲವನ್ನು ಹೆಚ್ಚು ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೋ ಅವರಿಗೆ ರೇಖಿ ಅತ್ಯಂತ ಸೂಕ್ತವಾದಂತಹ ಒಂದು ವಿದ್ಯೆಯಾಗಿದೆ. ಇನ್ನು ಕೆಲವರು ಇರ್ತಾರೆ, ಒಂದು ಅತೀಂದ್ರಿಯ ವಿಜ್ಞಾನ, ಏನೋ ಅಕಲ್ಟ್ ಫೀಲ್ಡ್ ಅಂತ ಏನು ಹೇಳ್ತೀವಿ, ಅಥವಾ ಎನರ್ಜಿ ಹೀಲಿಂಗ್ ಬಗ್ಗೆ ಯಾರಿಗೆ ಆಸಕ್ತಿ ಇರುತ್ತೆ ಅಂಥವರು ಕೂಡ ರೇಖಿಯನ್ನು ಕಲ್ತ್ಕೊಳ್ಳೋದು ತುಂಬ ಒಳ್ಳೆಯದು. ಎಲ್ಲರಿಗೂ ಇದು ಈ ರೇಖಿಯಂಥ ವಿದ್ಯೆಗಳು ಕುತೂಹಲಕರವಾಗಿ ಕಂಡರೂ ಕೂಡ ಎಲ್ಲರೂ ಇದರಲ್ಲಿ ಸಾಧನೆ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಅತೀಂದ್ರಿಯ ವಿಜ್ಞಾನ ಕ್ಷೇತ್ರ ಅನ್ನೋದು ಆ ರೀತಿಯಾದಂಥದ್ದು. ಕೆಲವರು ಹುಟ್ಟುತ್ತಲೇ ಒಂದು ಅಲೌಕಿಕ ವಿಷಯಗಳ ಬಗ್ಗೆ ಅತೀವವಾದಂತಹ ಕುತೂಹಲವನ್ನು ಬೆಳೆಸ್ಕೊಂಡಿರ್ತಾರೆ. ಮತ್ತು ಕೆಲವರು ಒಂದು ವಿಶಿಷ್ಟವಾದ ದಿನಗಳಲ್ಲಿ ಹುಟ್ಟಿರ್ತಾರೆ. ಕೆಲವೊಂದು ದಿನಾಂಕಗಳಲ್ಲಿ ಹುಟ್ಟಿದವರು ಅಂಥವರಲ್ಲಿ ಹುಟ್ಟುತ್ತಲೇ ಒಂದು ಹೀಲಿಂಗ್ ಪವರ್ ಇರುತ್ತೆ. ಜೊತೆಗೆ ಅವರು ಈ ಎನರ್ಜಿ ಹೀಲಿಂಗ್ ಕ್ಷೇತ್ರಕ್ಕೆ ಒಂದು ಹೇಳಿ ಮಾಡಿಸಿದ ಅಂತಹ ವ್ಯಕ್ತಿಗಳಾಗಿರ್ತಾರೆ. ಅವರಿಂದ ನೂರಾರು ಜನಕ್ಕೆ ಸಹಾಯ ಕೂಡ ಆಗುತ್ತೆ. ಅಂತಹವರು ಅತೀಂದ್ರಿಯ ವಿಜ್ಞಾನ ಕ್ಷೇತ್ರಕ್ಕೆ ತುಂಬ ಹೊಂದಿಕೆ ಆಗೋದ್ರಿಂದ ಅವರು ರೇಖಿಯನ್ನು ಅಭ್ಯಾಸ ಮಾಡೋದ್ರಿಂದ ವಿಶ್ವಶಕ್ತಿಯನ್ನು ಅನ್ವೇಷಣೆ ಮಾಡ್ತಾ ಅಮೂಲ್ಯವಾದಂತಹ ಹೀಲಿಂಗ್ ಕೌಶಲ್ಯವನ್ನು ಹೊಂದಬಹುದು. ಹಾಗೆ ತಾವು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೋದು, ಬೇರೆಯವರಿಗೂ ಸಹ ಸಹಾಯ ಮಾಡ್ಬೋದು. ಹಾಗೆಯೇ ನಿರಂತರ ಸ್ಪರ್ಧೆ ಇರುವಂತಹ ವ್ಯಾಪಾರ, ವ್ಯವಹಾರ, ಕ್ರೀಡೆ ಮೊದಲಾದಂಥ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡವರು, ಜನರ ಮುಂದೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಬೇಕಾದಂತಹ ಕಲಾವಿದರು, ಸಂಗೀತಗಾರರು, ನಟರು, ನರ್ತಕರು, ಹಾಗೆಯೇ ವೇದಿಕೆ ಮೇಲೆ ನಿಂತು ನೂರಾರು ಜನರನ್ನು ಪ್ರಭಾವಿಸಬೇಕಾದಂತಹ ಭಾಷಣಗಳನ್ನು ಮಾಡುವವರು, ತರಬೇತಿಗಳನ್ನು ಕೊಡುವವರು, ಶಿಕ್ಷಕರು, ಅಪಾಯಕಾರಿ ಮತ್ತು ಕಠಿಣವಾದ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರೋರು, ವಾಹನ ಚಾಲಕರು, ಒಂದು ರೀತಿಯಂಥ ಒತ್ತಡ ಭರಿತವಾದಂತಹ ಕೆಲಸ ಮಾಡುವಂತಹ IT, BT ಉದ್ಯೋಗಿಗಳು ರೇಖಿಯನ್ನು ಕಲಿತು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ತಮ್ಮ ಜೀವನವನ್ನು ಸುಗಮಗೊಳಿಸ್ಕೊಳ್ಬೋದು. ಅಂತಿಮವಾಗಿ ರೇಖಿಯನ್ನು ಕಲಿತು ಅದಕ್ಕಾಗಿ ದಿನನಿತ್ಯ ಯಾರು ಸಮಯವನ್ನು ನೀಡಲು ಸಾಧ್ಯತೆ ಇರುತ್ತೋ ಅವರೆಲ್ಲರೂ ರೇಖಿಯನ್ನು ಕಲ್ತ್ಕೋಬೋದು. ರೇಖಿ ಕಲಿಯುವ ಒಂದು ನಿರ್ಧಾರ ಏನಿದೆ ಅದು ಖಂಡಿತವಾಗಿಯೂ ವೈಯಕ್ತಿಕವಾಗಿರುತ್ತೆ. ಯಾವುದೇ ಒತ್ತಾಯದಿಂದವಾಗಿ ಯಾರೋ ಹೇಳಿದ್ರೆ ಅಂಥೇಳಿ ಕಲ್ತ್ಕೊಳ್ಳೋದಲ್ಲ. ನೀವು ನಿಮ್ಮ ವೈಯಕ್ತಿಕವಾಗಿ ನೀವು ನಿರ್ಧಾರ ತಗೊಂಡು ರೇಖಿಯನ್ನು ಕಲ್ತ್ಕೋಬೇಕಾಗತ್ತೆ, ಅಥವಾ ಬೇರೆ ಯಾವುದೇ ಆಧ್ಯಾತ್ಮಿಕವಾದಂತಹ ಸಾಧನೆಯನ್ನು ಮಾಡಬೇಕಾಗತ್ತೆ. ರೇಖಿ ಕಲಿಬೇಕು ಅಂತ ವರ್ಷಗಟ್ಟಲೆ ಕಾಯ್ತಾ ಇರೋರು, ಒಬ್ಬ ಸೂಕ್ತ ಗುರುವನ್ನು ಹುಡ್ಕೊಳ್ಳೋಕ್ಕೆ ಕಷ್ಟಪಟ್ಟಿರೋರು ನನಗೆ ಗೊತ್ತು. ಅವರಿಗಿನ್ನೂ ಸಮಯನೇ ಬಂದಿರಲ್ಲ. ಕಲೀರಿ ಅಂಥೇಳಿ ರೇಖಿ ಗುರುಗಳೇ ಮನೆಗೆ ಹೋಗಿ ಒತ್ತಾಯ ಮಾಡಿ ಕಲಿಸೋಕ್ಕೆ ತಯಾರಾದರೂ ಕೂಡ ಮೀನಾಮೇಷ ಎಣಿಸೋರು ತುಂಬ ಜನ ಇದ್ದಾರೆ. ಅವರಿಗೂ ಕೂಡ ಸಮಯ ಬಂದಿರೋಲ್ಲ. ಸಮಯ ಬಂದಾಗ ಯೋಗ ಇರೋರು ಇದನ್ನೆಲ್ಲ ಕಲ್ತ್ಕೊಳ್ತಾರೆ. ಇವತ್ತಿನ ವಿಚಾರ ಇಷ್ಟಿದೆ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ದೀರಿ ಅಂತಂದರೆ ಖಂಡಿತವಾಗಿಯೂ ನೀವು ರೇಖಿ ಬಗ್ಗೆ ಆಸಕ್ತರಿದ್ದೀರಿ ಅನ್ನೋದು ಖಚಿತ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಹತ್ರ ಕೇಳಿ. ಈಗಾಗಲೇ ನೀವು ರೇಖಿಯನ್ನು ಕಲ್ತಿದ್ದರೆ ನಿರಂತರವಾದಂತಹ ಅಭ್ಯಾಸ ಮಾಡಿ ಅದರ ಎಲ್ಲ ಸಾಧ್ಯತೆಗಳನ್ನು ಅನ್ವೇಷಣೆ ಮಾಡಿ. ನೀವಿನ್ನೂ ಕಲ್ತಿಲ್ಲ ಅಂತಾದರೆ ಅಥವಾ ಕಲಿಯುವಂತಹ ಆಸಕ್ತಿ ಇದ್ದರೆ 9480403839 ಈ ಸಂಖ್ಯೆಗೆ ಕರೆ ಮಾಡಿ ರೇಖಿ ತರಗತಿಯ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮೆಲ್ಲ ಕಷ್ಟಗಳು ದೂರ ಆಗಲಿ, ಸುಖಕರವಾದಂತಹ ಜೀವನ ನಿಮ್ಮದಾಗಲಿ. ನಿಮಗೆ ಶುಭವಾಗಲಿ. ನಮಸ್ಕಾರ. ನಾನು ರವಿ
ರೇಕಿ ಮಾಸ್ಟರ್, ಹಿಪ್ನಾಟಿಸ್ಟ್ ಮತ್ತು ನ್ಯೂಮರಾಲಜಿಸ್ಟ್. ಧನ್ಯವಾದಗಳು.